ಸ್ಪಾನ್, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಕಾಣದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ಪಾನ್, ಪ್ರೇಮ ಮೂರ್ತಿ ಸಮಾಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲ, ಸಮಾಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರ ದಂಡುವೆಂದು ಧರಣೆ ಪಾಪ ಆರಣೆ, ಧರಣೆ ಪಾಪ ಆರಣೆ, ಧರಣೆ ಪಾಪ ಆರಣೆ, ಧರಣೆ ಪಾಪ ಆರಣೆ. ರುಕ್ಮಣೆ, ಭಾವನಾತ್ಮ ಭಕ್ತ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೊರಗೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೊರಗೆ. ಕರ್ಮಭೂಮಿ ಭಾರತವೋ ಧನ್ಯ ಮಾಧುದೆ, ಧನ್ಯ ಮಾಧುದೆ, ಧನ್ಯ ಮಾಧುದೆ ಕಾಂತೆ, ಧನ್ಯ ಮಾಧುದೆ. ಪಯವಿದೇಕೆ ಶಾಂತಿ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ. ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರ್ದೇನು? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿರುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವನು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತಾರಸದಿಂದ ತೋಯಿಸಿ ವೀರ ದರ್ಪದಿಂದ ಮಾಡಿ ಸುಸಜ್ಜಿತವಾಗಿ ಮಾಡುವೆನು. ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವೇ ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಇನ್ನು
ವಿಷಸ್ಪರ್ಶವಾದ ಅವ ಯಾವುದನ್ನೂ ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತ ದಿಕ್ಕವೂ ಹೆಚ್ಚಿ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಇದನ್ನು ಸಂಪೂರ್ಣ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರವಿರಲಿ. ಈ ಗೋರಿ ಹತ್ಯೆ ಕಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ದೇವಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ನನ್ನೀ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಸ್ವಾಮಿ ರುಕ್ಮಿಣಿ, ದೇವಾ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ, ನಸುನಗೆ ಮನ ತಾನಂದದ ಫಲ, ನಸುನಗೆ ಮನ ತಾನಂದದ ಫಲ, ದಾಸಪಾಲ ಶೇಷ ಶೈನ ನಿನ್ನ ನಿರ್ಮಲ ಭಾವನ ಧರ್ಮದ ಮೂಲ, ದಾಸಪಾಲ ಶೇಷ ಶೈನ ನಿನ್ನ ನಿರ್ಮಲ ಭಾವನ ಧರ್ಮದ ಮೂಲ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ. ಕೂರ್ಮವತಾರಿಯೇ ನಿನ್ನ ನಮ್ಮ ತಿಳಿದು ಬಾಳೆ ನಾನೇ ಧನ್ಯ, ಕೂರ್ಮವತಾರಿಯೇ ನಿನ್ನ ಧರ್ಮ ತಿಳಿದು ಬಾಳೆ ನಾನೇ ಧನ್ಯ, ಶ್ಯಾಮಲ ವರ್ಣನೆ ನಿನ್ನ ಆ ಶ್ಯಾಮಲ ವರ್ಣನೆ ನಿನ್ನ ನಿರ್ಮಲ ಭಾವದ ಪ್ರೇಮ ಪ್ರಸಾದವ, ನಿರ್ಮಲ ಭಾವದ ಪ್ರೇಮ ಪ್ರಸಾದ, ತಾಮಸಗೈಯಲು ಬಾಮಿನಿಗಿರುವುದು ಸ್ವಾಮಿನ ಸುದೆಯೊಳು ನೀ, ತಾಮಸಗೈಯಲು ಬಾಮಿನಿಗಿರುವುದು ಸ್ವಾಮಿನ ಸುದೆಯೊಳು ನೀ, ತಾಮಸಗೈಯಲು ಬಾಮಿನಿಗಿರುವುದು ಸ್ವಾಮಿ ಮಸುದೆಯೊಳು ನೀ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ, ಕುಸುಮನಯನಲೀಲಾ, ಕುಸುಮನಯನಲೀಲಾ. ಸ್ವಾಮಿ ರುಕ್ಮಿಣಿ,
ಗಂಧ ಪರಿಮಳವಾದರಸಿ ಮಂದಹಾಸದಿಂದ ಹರಸೆ ಮನ ಮಂದಿರದಲ್ಲೂ ನೆಲಸಿ ಚಲುವಿನ ತಾರೆಯ ಒಲವನ್ನು ತೋರೆಯ ಚಲುವಿನ ತಾರೆಯ ಒಲವನ್ನು ತೋರೆಯ ಇಂದಕ್ಕೂ ನೀಲಾಂಬರಿ ಚಲುವಿನ ತಾರೆಯ ಒಲವನ್ನು ತೋರೆಯ ಇಂದಕ್ಕೂ ನೀಲಾಂಬರಿ ಚಲುವಿನ ತಾರೆಯ ಒಲವನ್ನು ತೋರೆಯ ಇಂದಕ್ಕೂ ನೀಲಾಂಬರಿ ನಯನ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದಿಯಾ ಪುರುಷೋತ್ತಮ. ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದ್ಯಾ ದೇವದೇವ. ಧರ್ಮನಂದನ. ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು, ಗುರು ಹಿರಿಯರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ, ಧರ್ಮನಂದನ, ಸಮರವನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದವರೆಯ ಧರಿಸನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರಾತೆಯನ್ನಿಕ್ಕಿದೆ ಸಹಿಬನೆ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ ಪರಮಾತ್ಮ, ಧರ್ಮನಂದನ, ಕಾಳಗ ಗಯೇ ಓದೋ ಅಸಮತ ನನಗೆ. ಕಾಳಗ ಗಯೇ ಓದೋ ಅಸಮತ ನನಗೆ ಚಾಲಿಸಬೇಡನ್ನ ಹೇಳುವ ದೇವ. ಚಾಲಿಸಬೇಡನ್ನ ಹೇಳುವ ದೇವ. ಚಾಲಿಸಿಂದಲೇ ರಾಜವ ಪಡೆವ.
ಕೃಷ್ಣ ಕೃಷ್ಣ ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಸಮರದಿಂದ ಜಗುವ ಪಾಪದ ಫಲವೇಕೆ ಪರಮಾತ್ಮ ಸಮರದಿಂದ ಜಗುವ ಪಾಪದ ಫಲವೇಕೆ ಕದನವು ಬೇಡ ಮಗೆ ಓ ದೇವ ಕದನವು ಬೇಡ ಮಗೆ ಕೃಷ್ಣ 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 ಪರಮಾತ್ಮ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರೆಯ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಆಶೀರ್ವಾದದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಆದ್ದರಿಂದ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜ ಧರ್ಮದ ಕೊಟ್ಟು ವೃಹದಾಕಾರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸುವ ಮುಖವೆಂದರೆ ಮಾತೃ ಎಂಬ ಭಾಷೆ ಭದ್ರವಾಗಿ ಬಂಧಿಸಿದೆ. ಸುಡಬೇಕು ನಿಮ್ಮ ಹೇಳಿತವನ್ನು. ಆಹಾ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ವಾಸುದೇವ, ಅಣ್ಣನ ಮಾತನ್ನು ಅನುಮೋದಿಸಿ ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳದವು. ಅದನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಣ್ಣನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂದೆ ಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮ ಸಮ್ಮತ ತಾನೇ? ಈ ನೆನಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿಲ್ಲ? ಧರ್ಮವೆಂದು ಹಂಬಲಿಸುತ್ತಾ ಜೋಜಿನ ವ್ಯಾಮೋಹ ತಿಳಿಗೀರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ, ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೀ, ಇವರು ನನ್ನ ಪತಿ. ಇನ್ನು
ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದಂತಹ ಆ ಭಂಡ ಬಕನನ್ನೇ ಕೊಂದಂತಹ ಮಹಾದೋರ್ದಂಡ ಬೇಕು ಈಗ ದಂಡ. ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನೇ ಪಡೆದಂತಹ ಪರಮವೀರ. ನಿಮಗೇಕೆ ಬೇಕು ಗಾಂಡೀವ? ದ್ರೌಪದಿ ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಇನ್ನು ಇವರೀರ್ವರು ಅಣ್ಣನ ಆಜ್ಞಾಧಾರಕರು. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನಗೆ ಇವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆನು. ಇಲ್ಲವಾದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನಣ್ಣ. ಸಹೋದರಿ, ಓಹೋ, ಈಗ ಚೆನ್ನಾಯಿತು. ಸಹಜ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈ ನನ್ನ ತಂಗಿಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ಕೃಷ್ಣ, ಕೇಳಿದೆ, ಚೆನ್ನಾಗಿ ಕೇಳಿದೆ. ಅದರಿಂದ ಆಗುವ ಪ್ರಯೋಜನವೇನು? ಭಾವ, ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯ. ಏಕೆ? ಇನ್ನು 400 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಬಾ, ಸಂಬಂಧವಿಲ್ಲ ಭಾವ. ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮೊಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆ. ದನಗದ ದಂಡದಿಂ ಆ ದುರ್ಯೋಧನ ತೊಡೆಯ ಪುಡುಗೆಟ್ಟುವೆನೆನು ನುಡಿಗೆಯೋ ನೀನೊಂದು ಗಂಡುಗಲಿ ಡಂಬರ ನುಡಿಗಳ ಭಾವ. ಮರೆತೆಯೋ ಮರೆತೋ ನಿದ್ರೆ ಹೇಳಿಯೋ ಮನೋಹರ ಅಡಗಲಿ ಭಾವ, ಅಡಗಲಿ ನಿನ್ನ ಕಂಠದ ಕರುಳಿನ ಬಿರುನುಡಿ. ಕಣ್ಣೀರ ಕರೆಯದರೆ ಒಲ್ಲವೇ? ಸಹಸ್ರೇಂದ್ರದ ಕಣ್ಣಿನಲ್ಲಿ ಕಂಬದಿಂದ ಆಚರಿಸುವೆ. ಕಾಲವೇ ಕೌರವನಾಗಿ ಬೆಂಬಲವಾಗಿ ನಿಲ್ಲಲು ಕಲಕಿ ಸಮುದ್ರವನ್ನು ಎಳೆತರುವೆನು. ದುರ್ಯೋಧನ ದುಶ್ಯಾಸನ ಈಟಗಳನ್ನು ಬಗೆದು ದುಶ್ಯಾಸನ ಒಡಲನ್ನು ತುಳಿಗಟ್ಟಿ ಆತಗೆ ದುರ್ಯೋಧನನ ತೊಡೆಯನ್ನು ಮರೆತು ಸುಂದರೇ ಕಟ್ಟಿಸುವ ಈ ನಿನ್ನ ಬಿಡುಗಡೆಯನ್ನು ನರಕ ಮರ್ದನ ಅಲ್ಲಿ ಶೂನ್ಯತೆಯ ಕೊಲಿ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಡವಿ ಹುಲಿಗಳನ್ನು ಎಳೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಡವಿ ರಣದಾಹಪಡಿಸಿಕೊಳ್ಳೆ ರಣದಾಹಪಡಿಸಿಕೊಳ್ಳೆ. ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೆ ಮಾಡಿಸುವೆನು. ರಣಚಂಡಿಗೆ ಮಾಡಿಸುವೆನು. ಬಲಿ ಶೂನ್ಯತೆಯ ಕೊಲೆ ಹೇಳಿಗಳನ್ನು ಎಳೆ ತಂದು ತಲೆಗಳನ್ನು ಕೊಚ್ಚಿ ರಣದಾಹಪಡಿಸಿಕೊಳ್ಳೆ ರಣದಾಹಪಡಿಸಿಕೊಳ್ಳೆ.
ಭೀಮಾ ಬಾವಾ ಭೀಮಾ ಸ್ವಲ್ಪ ನಿಲ್ಲಯ್ಯ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲು ಇಳಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರಿತಿರೇಕೆ ಆ ಹಿಂದೆ ನಾನಾ ಕಷ್ಟಗಳನ್ನು ಉಂಟು ಮಾಡಿದ ಆ ಪಾಷಾಂಡಿಗಳೊಡನೆ ನಮಗೆ ಸಂಧಿ. ವಾಸುದೇವ, ಮುಖ್ಯವಾಗಿ ಪಾಂಡವರಿಗೆ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಕಾರ್ಯವಾಗಿ ಉಳಿಯಬೇಕಾದರೆ ನಾವು ಯುದ್ಧ ನಡೆಯಲೇಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾರಿದರು. ಹೌದು ಪರಮಾತ್ಮ. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಏನು ಮಾಡುವೆ ಧರ್ಮನಂದನ? ಪರಮಾತ್ಮ, ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಳುವೆನೋ. ಪರಮಾತ್ಮ, ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇಳುವೆನೋ. ಕರುಣದಿಂದ ಪಾಲಿಸೆಯ ಕೃಷ್ಣ. ಪರಮಾತ್ಮ, ಕಾನನದ ವಾಸನೋ ಏನೆಲ್ಲ ಅನುಭವಿಸಿದೆವೋ. ಕಾನನದ ವಾಸನೋ ಏನೆಲ್ಲ ಅನುಭವಿಸಿದೆವೋ. ಕಾನಕ್ಕೂ ಬೇಡ ತಂದೆ ಈ ಪರಿಯ ದೈನತೆಯೋ. ಪರಮಾತ್ಮ, ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನತೆಯೋ. ಹರಿ ಸರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂದ ಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದ ನನಗೆ ನರ ಜನ್ಮ ಬೇಡವಯ್ಯ. ಹೌದು ಪರಮಾತ್ಮ. ಮರು ಜನ್ಮ ನೀಡಿದ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂದ ಪಾಲಿಸೆಯ ಕೃಷ್ಣ. ಕೃಷ್ಣ ಯದುಪದಿ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕವಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ತನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಾರೇಂದ್ರನೆಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು.
ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ. ಸಹೋದರಿ, ಅಣ್ಣ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ಸಹೋದರಿ, ಚಿಂತೆ ಪಡದಿರೋ, ಶಾಂತಿಯ ತಾಳುತ್ತದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರೋ. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವೆನೋ ವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವೆನೋ ವೈರಿ. ನೀನ ಸೊನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ, ತಂಗಿ ಸಹೋದರಿ, ನಿನ್ನ ಸೊನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ, ನಿಮ್ಮ ನೆಮ್ಮದಿಗಾಗಿಯೇ ಮರೆತಿಯ ವಿಶ್ರಾಂತಿ. ಸಹೋದರಿ, ನಿಮ್ಮ ನೆಮ್ಮದಿಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿ, ಅದು ಚಿಂತೆ ಪಡದೆ ಚಿಂತೆ ಎಂದಿರೋ. ಸಹೋದರಿ, ವಿಜಯ ನಿಮಗಿಂದು ಒದಗಿ ಬಂದಿ, ಅದು ಚಿಂತೆ ಪಡದೆ ಚಿಂತೆ ಎಂದಿರೋ. ಚಿಂತೆ ಪಡದಿರೋ, ಶಾಂತಿಯ ತಾಯಿ ನಿಮ್ಮಯ ಮನವೇ, ಚಿಂತೆ ಪಡದಿರೋ. ಮದಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರಸೆ. ಸಹೋದರಿ, ಮದಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರಸೆ. ನಿನ್ನಯ ಮನದ ಬೇಗೆಯನ್ನು ನಂಬಿಸಿ. ತಂಗಿ, ಸಹೋದರಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ಸರ್ಪ ಲಾಂಛನನ ದರ್ಪ ಮುನಿಸುವೆ, ಕಪಿಧ್ವಜಾದಿ ಮೆರೆಸುವೆ. ಸರ್ಪ ಲಾಂಛನನ ದರ್ಪ ಮುನಿಸುವೆ, ಕಪಿಧ್ವಜವದಿ ಮೆರೆಸುವೆ. ಚಿಂತೆ ಪಡದಿರೋ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ, ಚಿಂತೆ ಪಡದಿರೋ, ಚಿಂತೆ ಪಡದಿರೋ, ಚಿಂತೆ ಪಡದಿರೋ. ಸಹೋದರಿ, ಅಣ್ಣ, ನೀನು ಚಿಂತಿಸಬೇಡ. ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಇನ್ನು ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಿನ್ನ ಕರುಣಾ ಕಟಾಕ್ಷವು ನನ್ನ ಮೇಲಿರುವಾಗ ಎಷ್ಟರ ಕೆಲಸವಣ್ಣ? ನಾನಿನ್ನು ಬರಲೇ? ಹಾಗೆ ಆಗಲಿ ಅಣ್ಣ. ಸೌಬಲರಾದ ಶಕುನಿ, ನಿನ್ನ ಗಾಂಧಾರ ವಂಶದ ಕಾರಣನಾದ ಆ ಕೌರವನನ್ನು ಆತನ 99 ಮಂದಿ ಸಹೋದರನ್ನು ನಾಶ ಮಾಡುವುದಾಗಿ ನೀನು ಏನಾಯ್ತು ನಿನ್ನ ಹೆಸರ? ಸದ್ದು ಸದ್ದು ಸದ್ದು. ಈ ನೀ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಹದಮ ಮರುಗಳೇ ಸದ್ದು. ಏನಿ ಕುಕ್ಷ ಬಗೆವ ಕೂಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರತನ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ
ಅಧಿಪತಿಯಾಗಬೇಕಾದ ಪ್ರವೀಣ, ಮತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಯಗಳ ಸರಸ ಸಲ್ಲಪ. ದುರ್ಯೋಧನ, ದುರ್ಯೋಧನನೇ ಕೇಳು. ಅಂದು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನುಡುತ್ತಿದ್ದ ಚಿತ್ರ ಹಿಂಸೆ, ಕಠೋರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು, ನನ್ನ ರಕ್ತವೇ ಜಗಜಗನೆ ಕುದಿಯುತ್ತಿರುವುದು. ಜಗಜಗ 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 ನೆಂದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕರಳೆ. ಜಗಜಗ 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 ನೆಂದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕರಳೆ. ಹಣದ ಗಮನವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂಶದರು ಗುರುವರ ಹರಡಿದ ದವನವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂಶದರು. ಜಗದಗ 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 ನೆಂದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕರಳೆ. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಗಳು ಸೆರೆಯೊಳಗಿಟ್ಟನು. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಗಳು ಸೆರೆಯೊಳಗಿಟ್ಟನು. ಅಣ್ಣದ ಮಂದಿರು 100 ನಾವು 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 ಅಣ್ಣದ ಮಂದಿರು 100 ನಾವು, ನಮಗೊಂದಿತ್ತು ಸೆರೆಮನೆಯೊಳು ಸಾವು. ಜಗದಗ 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 ನೆಂದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕರಳೆ. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಗಳು ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನಾವತಿಗಳು ಸೆರೆಯೊಳಗಿಟ್ಟನು. ನೂರ್ವರಲ್ಲೊಬ್ಬನೇ ಉಳಿದಿಗನೀಗ, ತೀರಿಸಲನದರು ಸಾಲವು ಬೇಗ. ಹೆಮ್ಮರವಾಗಿದೆ ಎನ್ನೆಯ ಸೇಡು 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 ಸೇಡು. ದುರ್ಯೋಧನ, ಹೆಮ್ಮರವಾಗಿದೆ ಎನ್ನೆಯ ಸೇಡು, ಮಹಾನವೆನಿಸಿದ ಕೌರವ ನಾಡು. ಜಗದಗ 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 ನೆಂದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕರಳೆ. ಲೋಕದ ಕರಳೆ, ಲೋಕದ ಕರಳೆ. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರನನ್ನು, ನನ್ನ ಜನ್ಮದಾತನನ್ನು ಒಂದು ತೊಟ್ಟು ನೀರನ್ನು ಕೊಡುವರಿಲ್ಲದೆ ಆ ನನ್ನ ಸಹೋದರರು ಆ ತುತ್ತು ನನಗಿಟ್ಟು ಒಬ್ಬೊಬ್ಬರಾಗಿಯೇ ಹತರಾದರು, ಒಬ್ಬೊಬ್ಬರಾಗಿಯೇ ಹತರಾದರು. ಓ ದಾರುಣ್ಯ ದೃಶ್ಯವು ನನ್ನ ಸುತ್ತಿಪಟ್ಟಳದಿಂದ ಉಳಿದ ನಿರಂತರ ಅಗ್ನಿಜ್ವಾಲೆಯಲ್ಲಿ ಬೆಂದು ನೊಂದು ವೃಷವಾಗಿದ್ದೇನೆ. ನನ್ನ ಈ ದೇಹವನ್ನು ಅಣುವಾಗಿ ಚಿತ್ರಿಸಿ ನೋಡಿದರೆ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮತ್ಸರ್ಯದ ಹೊರತಾಗಿ ಬೇರೆ ಯಾವ ಆಸೆ ಆಕಾಂಕ್ಷೆಯೂ ನನ್ನಲ್ಲಿಲ್ಲ. ದುರ್ಯೋಧನ, ದುಷ್ಟ ದುರುಳ ಅಟ್ಟದ ಆಸೆಯಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ಸಮಸ್ತ ಸಾಮಂತರದಿಂದ ಓಲೈಸಿಕೊಂಡು ಸಕಲ ರಾಜ್ಯನಂತೆಯೇ ಮೆರೆಯಬಹುದಾಗಿತ್ತು. ಆದರೆ
ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವೆನು, ವಜ್ರವನ್ನು ವಜ್ರದಿಂದಲೇ ಛೇದಿಸುವೆನು, ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡುವೆನು ಎಂಬ ಹಿರಿಯರ ನಾನು ನುಡಿಯಂತೆ ಗಡಿಗಡಿಗೂ ನಿನ್ನನ್ನು ಆಟದವರೆಗೆ ತಳ್ಳಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಉರುಳಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ಆನಂದ ಪಡೆಯುವೆನು. ಆನಂದ ಆನಂದ ಈ ಕೊನೆಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಾಮ. ದುರ್ಯೋಧನ, ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಾಮ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪಡೆಯುವೆನು. ದುರ್ಯೋಧನ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪಡೆಯುವೆನು. ಆನಂದ ಆನಂದ ಈ ಕೊನೆಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪವು ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ದುರ್ಯೋಧನ, ಸೇಡಿನ ಸರ್ಪವು ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪಡೆಯುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಪಡೆಯುವೆನು. ಆನಂದ ಆನಂದ ಈ ಚತುರಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ ಸಹಿತ ಅವನ 99 ಮಂದಿ ಸಹೋದರರ ಅವಿಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಂಜನ ಮಾಡಿಸುವೆನು. ದುರ್ಯೋಧನ, ನರಕದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯೇ ಅತಿ ಅತಿ ಭಯಂಕರ ಎನಿಸುವುದು. ಗುರು ಹಿರಿಯರ ರಕ್ತದಿಂದ ಕಳಿಂಕನಾಗಿ ಪುತ್ರ ಶೋಕ ದಹಿಸುತ್ತಾ ನಿನಗಾಗಿ ಒಂದು ತೊಟ್ಟು ನೀರನ್ನು ನೀಡುವರಿಲ್ಲದೆ ನರಳಿ ನರಕದ ಮಾರ್ಗವನ್ನೇ ಹಿಡಿಯುವೆ, ನರಕದ ಮಾರ್ಗವನ್ನೇ ಹಿಡಿಯುವೆ. ನಿನಗೆ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡುವುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯಾದ್ರಪ್ಪ ಕೃತವಾಮರ್ದಿಗಳು ಸಕಲ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಹೊಸಾಯ ವೀರನು, ನನ್ನೆರಡು ತೋಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸಾ ಕಲಹ ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವೋ ಅಧರ್ಮವೋ ಎಂದು ಎಷ್ಟೇ ವಿಧವಾಗಿ ಹೇಳಿದರು
ಅವರ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಅವನ ಮಾತುಗಳು ಪರಿಗ್ರಹವಲ್ಲ. ಭರತ ವರ್ಷದಲ್ಲಿ ಅಷ್ಟೇ. ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದೇಶ ಬೇಕೆ ಶಕುನಿ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದರು. ನಾಳೆ ಪ್ರಾತಃ ಕಾಲದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿನ ಸಂಧಾನ ಹೊಡಿಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ವಿತನ ಕೇಳ ಏದು ನಂದನನು ದರಿದ್ರಾನ್ವಿತ ವಿದುರನ್ ಸಂಧಿಸ ಘನಕುಟೀರಕ್ಕೆ ಹೋಗಿರ್ಪನೆ ಸೈಸಾಸದಳವು ಎನಗೆ ಅಗ್ರಜ. ಅಗ್ರಜ, ಆ ಕೃಷ್ಣನು ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮನೆಯನ್ನು ಆಶಿಸುವನು. ಎಷ್ಟೊಂದು ಹವಹೇಳನ ಅಣ್ಣ, ಎಷ್ಟೊಂದು ಹವಹೇಳನ. ಇದು ಹವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿ ಭಕ್ತ ಪರಾಧಿಯನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ, ನಡೆ ಸಹೋದರ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಮುರಾರಿ ಕೃಷ್ಣರ ಕುಂತಿಮ ದಾನವು ಮೂಲವು ತಿಳಿದು ಅಸದಳವೇ. ಮುರಾರಿ ಕೃಷ್ಣರ ಕುಂತಿಮ ದಾನವು ಮೂಲವು ತಿಳಿದು ಅಸದಳವೇ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವು ಇಂದು ಬಂದಿವೆ. ಅಣ್ಣ, ಕುರುಕುಲವೇ ವಿನಾಶವಾಗುವ ಕಾಲವು ಇಂದು ಬಂದಿವೆ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಕೊಲ್ಲರ ಮರ್ಮ ಹರಿಯದ ಈ ಪರಿ ದುಡುಕುವುದೇ. ನಲ್ಲರ ಕೊಲ್ಲರ ಮರ್ಮ ಹರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಸಹೋದರ, ನಿಲ್ಲು. ಮಾವ, ನೋಡಿಯ ನನ್ನ ಸಹೋದರನ ಕೋದಾಗ್ನೆಯ ಸ್ವರೂಪಗಳನ್ನು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ. ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮವನ್ನು ದೃಢೀಕರಿಸಿ ಮುರುಕು ಜೋಪಾಡಿಯನ್ನು ಆಶಿಸಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಘೋರ ಅಪಮಾನ. ಭಕ್ತಿ ವೈರಾಗ್ಯಗಳಿಂದ ಮುಂಚಿತವಾಗಿ ಈ ಅಪಮಾನವನ್ನು ನೀನು ಹೇಗೆ ತಾನೇ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಪ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿದವನು. ಯಾರು ಅವನನ್ನು ಭಕ್ತಿ ವೈರಾಗ್ಯಗಳಿಂದ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕೃಷ್ಣ, ಕಂಸ, ಶಿಶುಪಾಲಾದಿಗಳು ನಿನಗಂತಹ ಮಿತ್ರರು. ಕಾರಣವಿಲ್ಲದೆ ಅವರನ್ನೆಲ್ಲರನ್ನೂ ಸಂಹರಿಸಿದನು. ಅರಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿದನು. ಸೂರಪಾರನ ಸೋದರನನ್ನು ಸೂರಪಾರನನ್ನ ಪ್ರವರ್ತನೆಗೆ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವನಿಗೆ ರಾಜ್ಯ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ಕೃಷ್ಣನ ಮೇಲೆ ದ್ವೇಷದಿಂದ ಹಾಗಾದರೆ ನನ್ನನ್ನು ದೋರಕೆಗೆ ಕಳಿಸಿದ್ದು ಏಕೆ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಆನಂದ ಗೋಪಾಲನ ಮನೆಯ ಬಾಗಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನೆಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ಉದ್ದೇಶ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು.
ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಖವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ವಿದುರನು ಕೃಷ್ಣನು ಸೈನ್ಯ ಸಮೇತರಾಗಿ ನಮ್ಮ ಪಕ್ಷವನ್ನು ವಹಿಸಿದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಕೃಷ್ಣ, ನೀನು ನನಗೆ ಬೇಡ. ನಿನ್ನ ಯಾದವ ಸೈನ್ಯವು ನಿನ್ನ ಸೈನ್ಯ ಮಾತ್ರ ಬೇಕೆಂದು ತಿಳಿಸಬೇಕಿತ್ತು. ಆದರೆ ಅರ್ಜುನನನ್ನು ಆ ಸಂಕಟದಿಂದ ನಿನ್ನು ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದಷ್ಟು ವಂಚಕನಿರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲವೇ? ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಅವರೆಲ್ಲರೂ ಅವನ ಅಜ್ಞಾರಧಕರು. ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಶಕುನಿ, ಅಲ್ಲವಯ್ಯ, ಪಗಡೆಯಾಟ ಸೋತಾಗಲೇ ರಾಜ್ಯದ ಮೇಲಿನ ಅವರ ಅಧಿಕಾರವು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದಾದರೆ ಏನು? ಕುರುಭೂಮಿಯ ರಾಜರಕ್ಷಣೆಯನ್ನು ಭಿಕ್ಷಕರ ಯಾಂಚನಾದಿಯಲ್ಲಿ ಉಚಿತವಲ್ಲ. ರಣಕ್ಷೇತ್ರದಲ್ಲಿ ಜಯಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಸರಿಯಾಗಿ ಹೇಳಿ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜು ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಯುದ್ಧದ ಬಾರಿ ಏನು ಪ್ರತಿಷ್ಠೆಯನ್ನು ತೋರುತ್ತಾ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ಒಂದು ವಿಚಾರದಲ್ಲಿ ನನ್ನದೊಂದು ವಿನತಿ ಇದೆ. ಏನು ನಿನ್ನ ಸಂದೇಶ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಕೌರವೇಶ್ವರ, ನಡೆ. ಅಧಿಕಾರವಂತೆ ಅಧಿಕಾರ. ಈ ನಿನ್ನ ಅಧಿಕಾರವು ಎಷ್ಟು ದಿನ ಇರುವುದು? ನಾನು ನೋಡಿಯೇ ತೀರುವೆನು. ಅಧಿಕಾರ ಫಲದಿಂದ ಬುದ್ಧಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ರೋಗಿ ನಾನು ನೋಡುವೆ. ಅಧಿಕಾರ ಫಲದಿಂದ ಬುದ್ಧಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ರೋಗಿ ನಾನು ನೋಡುವೆ. ಅತಿಯಾಸೆ ತುಂಬಿಗುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಕೌರವ, ಅತಿಯಾಸೆ ತುಂಬಿಗುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಜರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅಧಿಕಾರ ಫಲದಿಂದ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ. ದುರ್ಯೋಧನ, ಪೂರತನವ ಹಿಡಿದು ನಿಲ್ಲೋ ವೀರಪಾತ್ರನು, ಪೂರತನವ ಹಿಡಿದು ನಿಲ್ಲೋ ವೀರಪಾತ್ರನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪ ಕರ್ಣ, ಪೂರತನವ ಹಿಡಿದು ನಿಲ್ಲೋ ವೀರಪಾತ್ರನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವೆ, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವೆ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಫಲದಿಂದ ಬಂದಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ, ಯಜ ನಾನು ನೋಡುವೆ.